ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಪದ್ದು ಅಳ್ಬೇಡವ್ವ, ಫಸ್ಟ್ ಸಮಾಧಾನ ಮಾಡ್ಕ. ಏನೂ ಆಗಕ್ಕಿಲ್ಲ. ಇನ್ 5 ನಿಮಿಷದಾಗೆ ನಾವು ಹೋಗ್ಬಿಡ್ತೀವಿ. ಅತ್ಯವ, ನನ್ ಜೀವನ ಓದಂಗೈತೈತೆ. ಏನು ಅನಾಹುತ ಆಗಕ್ಕಿಲ್ಲ ಅಲ್ವಾ? ಅಣ್ಣ ಖುಷಿ, ಬೇಗ ಹೋಗೋಣ. ಅಯ್ಯಯ್ಯೋ, ಏನ್ ಮಾಡ್ಲಿ ಈಗ? ಅಕ್ಕ ಬರ್ಲೇ ಇಲ್ವಲ್ಲ. ದೇವ್ರೆ, ನನ್ ಕೈ ಬಿಡ್ಬೇಡ. ಅಕ್ಕ ಬಂದ್ಬಿಡಂಗ್ ಬೇಗ ಮಾಡಪ್ಪ. ನನ್ ಜೀವನ ಓದಂಗ ಆಗ್ತೈತೆ. ಪ್ಲೀಸ್ ದೇವ್ರೆ, ಯಾವ ಅನಾಹುತನೂ ಆಗ್ತಿದ್ದಂಗ್ ನೋಡ್ಕೊ. ಯಾಕವ ನಿಂತ್ಬಿಟ್ಟೆ? ಬಾ. ಇಲ್ಲ ಇಲ್ಲ, ನಾನ್ ಮಂಟಪದೊಳಕ್ಕೆ ಹೋಗಕ್ಕಿಲ್ಲ. ಅಕ್ಕ ಬರ್ಬೇಕು, ಅವಳೇ ಹೋಗ್ಬೇಕು ಮಂಟಪಕ್ಕೆ. ರೀ, ಇವಳ ಸಮಸ್ಯೆ ಏನು? ರೂಮಿಂದ ಬರೋದಿಕ್ಕೆ ಇಷ್ಟೊತ್ತು ಮಾಡಿದ್ಲು, ಈಗ ಮಂಟಪದ ಹತ್ರ ಬಂದು ಹೀಗೆ ನಿಂತ್ಬಿಟ್ಟಿದ್ದಾಳೆ. ಇವಳಿಗೆ ಮದ್ವೆ ಇಷ್ಟ ಇದೆಯೋ ಇಲ್ವೋ? ಜಯ, ಇಷ್ಟ ಇಲ್ಲದೆ ಮದುವೆ ಫಿಕ್ಸ್ ಆಗಿದೆಯಾ? ಇಷ್ಟ ಇಲ್ಲದೆ ಮದುವೆ ಮಂಟಪದವರೆಗೂ ಬಂದಿದ್ದಾಳ? ಸ್ವಲ್ಪ ಸುಮ್ಮನೆ ನಿಂತ್ಕೋ. ನಡಿಯ ಬಾ. ಬಾ. ಈಗ ಹೆಲ್ತ್ ಪರವಾಗಿಲ್ವಾ? ಇಲ್ಲ ಊರ್ವಶಿ, ಅದೇ ಗೊತ್ತಾಗ್ತಿಲ್ಲ ರೀ, ರೂಮ್ ಒಳಗೂ ಅವಳಿರ್ಲಿಲ್ಲ. ಪೂರ್ವಿನೂ ಇಲ್ಲ ಊರ್ವಶಿನೂ ಇಲ್ಲ. ಎತ್ತೋಗೋದ್ರು. ಏನಾಯ್ತು ಭುಜಂಗ ಅವ್ರೆ? ಹೌದು, ಪೂರ್ವೆ ಎಲ್ಲಿ? ಅದನ್ನೇ ಭುಜಂಗ, ನಾನು ಹೋಗಿ ನೋಡ್ಕೊಂಬರ್ಲಾ? ಬೇಡ ಬಿಡು, ಏನೋ ಕೆಲಸ ಇರ್ತದೆ. ಬರ್ತಾರೆ ಬಿಡು, ಬರ್ತಾರೆ. ಹೆಣ್ಣಿಗೆ ಮದುವೆ ಅಂದ್ರೆ ಯಾವಾಗ್ಲೂ ಹೀಗೆ. ಒಂದು ಕಡೆ ಖುಷಿ ಆದ್ರೆ ಇನ್ನೊಂದ್ ಕಡೆ ಹೋದ್ ಮನೆ ಹೇಗೋ ಏನೋ ಅನ್ನೋ ಭಯ. ಪದ್ಮಿನಿ, ಆ ಮೂರ್ತಿನ ನನ್ನ ಕೈ ಕೊಡು. ಈಗ ಶಾಸ್ತ್ರಗಳನ್ನ ಮಾಡ್ಬೇಕು, ನಿನ್ನ ಕೈ ಖಾಲಿ ಇರ್ಬೇಕು. ಕೊಡು.
ಇಲ್ಲ ಇದು ಹಿಂಗೆ ಮುಂದುವರೆದ್ರೆ ತಪ್ಪೇ ನಡೆದು ಬಿಡ್ತೈತೆ. ನಾನ್ ಅಕ್ಕ ಅಲ್ಲ ಅಂತ ಹೇಳ್ಬಿಡ್ಬೇಕು. ಇಲ್ಲ ನಿಲ್ಸ, ಮುಂದೆ ಬಿಡಂಗಿಲ್ಲ, ಟ್ರಾಫಿಕ್ ಇದೆ. ಯಾಕಣ್ಣ? ಮದುವೆಗೆ ಮಿನಿಸ್ಟರ್ ಎಲ್ಲ ಬಂದಿದಾರಮ್ಮ, ಸೊ ಅದರಿಂದ ಒಳಗಡೆ ಹೋಗಕ್ಕಾಗಲ್ಲ. ಈಗ ಏನ್ ಮಾಡೋದು? ಸುಮ್ಕೆ ಕಾಯ್ಕೊಂಡು ನಿಂತ್ಕೊಳೋದ್ರಲ್ಲಿ ಪ್ರಯೋಜನ ಇಲ್ಲ ಕಣವ. ಬಾ ಹಿಂಗಾಸ್ ನಡ್ಕೊಂಡು ಹೊಂಟ್ಬಿಡುವ. ಬಾ ಬಾ. ಏನಮ್ಮ ವಧುವರ ಉತ್ತರ ಹೇಳೋದು ಗಂಟೆ ಹಾಕಿ. ನಿಲ್ಸವ. ನಾನು ಪದ್ಮಿನಿ ಅಲ್ಲ. ಹೇ ಪೂರ್ವಿ, ಏನಿದೆಲ್ಲ? ಪತ್ನಿಯಲ್ಲಿ ಏನು ಹುಡುಗಾಟ ಆಡ್ತಿದ್ದೀರಾ? ಪದ್ಮಿನಿ ಬದಲು ನೀನ್ ಯಾಕೆ ಮಂಟಪಕ್ಕೆ ಬಂದೆ? ಏನ್ ಆಟ ಆಡ್ತಾ ಇದ್ದೀರಾ ನೀವು? ಪದ್ಮಿನಿ ಎಲ್ಲಿ? ಅಮ್ಮಾಜಿ, ಇವಳು ಸ್ವಲ್ಪ ತುಂಟಾಟ ಜಾಸ್ತಿ. ಯಾಕೆ ಮಾಡೋದು ಗೊತ್ತಾಗ್ತಿಲ್ಲ. ವಿಚಾರ್ತೀನಿ, ಸ್ವಲ್ಪ ಸಮಾಧಾನವಾಗಿರಿ. ಹೇ ಪೂರ್ವಿ, ಏನ್ ವಿಚಾಟ? ಹ, ಯಾಕೆ ಹಿಂಗೆ ಮದುಮಗಳು ಜಾಗದಲ್ಲಿದ್ಯಾ? ಎಲ್ಲೋದ್ಲು ಅವಳು? ಹ, ಅಪ್ಪಯ್ಯ, ನನ್ನನ್ನ ಕ್ಷಮಿಸ್ಬಿಡಿ ಅಪ್ಪಯ್ಯ. ಅಕ್ಕ ಯಾವ್ದೋ ಮುಖ್ಯವಾದ ಕೆಲ್ಸದ ಮ್ಯಾಗೆ ಆಚೆ ಹೋಗೋಳೆ. ಅವಳು ಬರಗಂಟ ನಿಮ್ಮನ್ನೆಲ್ಲ ನಿಭಾಯಿಸೋಣ ಅಂತ ಅಕ್ಕನ ಬಟ್ಟೆನ ಗೂಂಗಟ್ನ ಹಾಕೊಂಡೆ. ಕೆಲ್ಸದ ಕೇಳ? ಹ, ಅವತ್ತ ಮದುವೆ ಬಿಟ್ಬಿಟ್ಟು ಹೋಗುವಂತ ಕೆಲಸ ಏನಿದೆ? ಹೇಳೋ, ಎಲ್ಲೋದ್ಲು ಅವಳು? ಅಪ್ಪಯ್ಯ, ಅಕ್ಕ ಇನ್ನೇನ್ ಬಂದ್ಬಿಡ್ತಾಳೆ. ಸ್ವಲ್ಪ ಹೊತ್ತು ತಡೀರಿ ಅಪ್ಪಯ್ಯ. ತಡಿಬೇಕಾ? ಚೆನ್ನಾಗಿದೆ. ಮುಹೂರ್ತ ಮೀರ್ ಹೋಗ್ತಾ ಇದೆ. ಮಗ ಹತ್ತೆ ಮನೆ ಮೇಲೆ ಕೂತಿದ್ದಾನೆ. ಅವಳು ಬಂದು ಹತ್ತೆ ಮನೆ ಮೇಲೆ ಕೂತ್ಕೊಳ್ಳೋದ್ ಬಿಟ್ಟು 2 ಮನೆ ಮರ್ಯಾದೆ ಲೆಕ್ಕಿಸ್ತೆ ಅದ್ಯಾವ ಗರಂದಾರಿ ಕೆಲಸ ಅಂತ ಹೋಗಿದ್ದಾಳೆ ನಿಮ್ ಮಗಳು? ಏನೇ ಇದೆಲ್ಲ? ಎಲ್ಲೋದ್ಲೆ ನಿಮ್ಮಕ್ಕ? ಎಲ್ಲೋದ್ಲೆ? ಏಯ್, ನಿನ್ನೆ ಕೇಳ್ತಾ ಇರೋದು. ಹೇಳು, ಎಲ್ಗೋದ್ಲು ಅವಳು? ಏನ್ ಭುಜಂಗ ಅವ್ರ ಇದು? ಇವ್ರೇನು ಸರಿಯಾಗಿ ಹೇಳ್ತಾ ಇಲ್ಲ. ಪದ್ಮಿನಿ ಬೇರೆ ಇಲ್ಲಿ ಇಲ್ವೇ ಇಲ್ಲ. ಏನು ಏನ್ ನಡೀತಾ ಇದೆ ಇಲ್ಲಿ? ನಿಮ್ಮ ಮಕ್ಕಳು ಹೀಗ್ ಮಾಡ್ತಾರೆ ಅಂತ ನಾನ್ ಖಂಡಿತ ಅನ್ಕೊಂಡಿರ್ಲಿಲ್ಲ. ನಾನು ಮೊದ್ಲೇ ಹೇಳಿಲ್ವಾ ಅಮ್ಮಾಜಿ, ಈ ಹಳ್ಳಿಯವ್ರ ಸಾಹಸ ಬೇಡ ಅಂತ? ಇವ್ ಕೇಳಿಲ್ಲ. ಅಕ್ಕ ಅದೆಲ್ಗೋ ಹೋದ್ಲು. ಅಕ್ಕನ್ ಬದ್ಲು ತಾನೇ ಮದ್ವೆ ಆಗಿ ಸೆಟ್ಲ್ ಆಗ್ಬಿಡೋಣ ಅಂತ ತಂಗಿ ಮಂಟಪಕ್ಕೆ ಬಂದ್ಲು. ಆಹಾ, ಎಂತ ಫ್ಯಾಮಿಲಿ, ಎಂತ ಸಂಸ್ಕಾರ. ಅಯ್ಯೋ ದೇವ್ರೆ, ಇಂಥ ಮಾತುಗಳನ್ನ ಕೇಳಕ ನಾ ಬದುಕಿರ್ಬೇಕು. ಜೀವಿತ ಕೆಲಸ ಆಗ್ಬಿಡ್ತು. ಎಂತ ಮಕ್ಕಳನ್ನ ಪಡೆದು ಬಿಟ್ಟೆ ನಾನು. ಹೇಳು, ಎಲ್ಲೇ ಪದ್ಮಿನಿ? ಎಲ್ಲೇ ಪದ್ಮಿನಿ? ಮಾತಾಡ ಮಾತಾಡ ಮಾತಾಡ. ಹೊಟ್ಟೆ ಉರಿಸ್ಬೇಡ. ಯೋಳೆ ಪದ್ಮಿನಿ ಎಲ್ಲಿ?
ಡ್ಯಾನ್ಸ್ ಶೋಗೆ ಡ್ಯಾನ್ಸ್ ಮಾಡಕ್ ಹೋಗವಳೆ. ಏನೋ ಡ್ಯಾನ್ಸ ಏನಪ್ಪ ಕೊಡ್ತಿದ್ಯಾ? ಹೌದು ಅಪ್ಪಯ್ಯ. ಏನು ಅವಳದೇ ಮದುವೆ ನಡೀತಾ ಇದೆ ಇಲ್ಲಿ? ಅದೇನೋ ಡಾನ್ಸ್ ಮಾಡೋ ಹುಚ್ಚಿಗೆ ಎಲ್ಲ ಹೋಗಿದ್ದಾಳ? ಏನು ಏನ್ ಭುಜಂಗ ಅವ್ರೆ ಇದು? ನಿಮ್ಮ ಮಗಳು ಡಾನ್ಸ್ ಮಾಡೋ ವಿಷಯ ನಮಗ್ಯಾರಿಗೂ ನೀವು ಹೇಳೇ ಇರ್ಲಿಲ್ಲ? ಪರವಾಗಿಲ್ಲ, ನಿಮ್ಮ ಮನೆ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಈ ಮದ್ವೆ ಮುರ್ದು ಹೋದ್ರೂ ಪರವಾಗಿಲ್ಲ. ಆದ್ರೆ ಡಾನ್ಸ್ ಮಾಡೋದಷ್ಟೇ ಮುಖ್ಯ ಆಗೋಯ್ತು ನಿಮ್ಮ ಮಗಳಿಗನ್ನ? ಅಷ್ಟು ಬೇಜವಾಬ್ದಾರಿನ ನಿಮ್ಮ ಮಗಳಿಗೆ? ಮಾತಾಡಿ ಭುಜಂಗ ಅವ್ರೆ, ನಿಮ್ಮ ಮೇಲೆ ನಿಮ್ಮ ಮಗಳ ಮೇಲೆ ಎಷ್ಟೊಂದು ವಿಶ್ವಾಸ ಇಟ್ಟಿದ್ವಿ, ಹೀಗ ಮಾಡೋದು ನಿಮ್ ಮಗಳು? ಅಯ್ಯೋ, ನನಗೂ ಈಗಲೇ ವಿಷಯ ಗೊತ್ತಾಗ್ತಾ ಐತೆ. ನನ್ನ ಮಗಳು ಡ್ಯಾನ್ಸ್ ಗಿನ್ಸು ಮಾಡೋಳಲ್ಲ. ನನ್ನ ಮಕ್ಕಳನ್ನ ಇವೆಲ್ಲದರಿಂದ ದೂರ ಇಟ್ಟಿದ್ದೆ ನಾನು. ಯಾಕೆ ಹೋದ್ಲು, ಏನ್ ಕತೆನೋ? ನನ್ಗನ್ನಿಸ್ತದೆ ಏನೋ ಒಂದು ಕಾರಣ ಐತೆ ಹೋಗಿರೋದಕ್ಕೆ. ಏನೋ ಒಂದು ಕಾರಣ ಐತೆ. ಐತೆ ಅಪ್ಪಯ್ಯ. ಅದ್ ಏನಂದ್ರೆ ಬಾಮಚ್ ತಮ್ಮಣ್ಣದೇನು ಅಮ್ಮಚವ್ರೆ, ನಾನು ಹೋಗಿ ಪದ್ಮಿನಿ ಕರ್ಕೊಂಬರ್ತೀನಿ. ಇಂಥವರೆಗೂ ದಯವಿಟ್ಟು ಏನೇನಾಯ್ತು ಎಲ್ಲದಕ್ಕೂ ತಮ್ಮ ಹತ್ರ ಕೈ ಮುಗಿದು ಕ್ಷಮೆ ಕೇಳ್ತೀನಿ. ನಾನು ಕರ್ಕೊಂಬರ್ತೀನಿ. ಹೇಳಿ ನೀವೆಲ್ಲಿಗೂ ಹೋಗ್ಬೇಕಾಗಿಲ್ಲ. ನೀವ್ ಯಾರನ್ನು ಕರ್ಕೊಂಡ್ ಬರೋ ಅವಶ್ಯಕತೆನೂ ಇಲ್ಲ. ಎಷ್ಟು ಬೇಜವಾಬ್ದಾರಿ ಇರೋ ಹೆಣ್ಣು, ಸಂಸ್ಕಾರನೇ ಇಲ್ದೇ ಇರೋ ಹೆಣ್ಣು ನನ್ನ ಮನೆಗೆ ಸೊಸೆ ಆಗ್ಬರೋದು ನನಗ್ ಸ್ವಲ್ಪನೂ ಇಷ್ಟ ಇಲ್ಲ. ಈ ಮದ್ವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ ಅಷ್ಟೇ. ನಂದನ್, ನಡಿ ಹೋಗೋಣ. ಅಮ್ಮಾಜಿ 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 ಕೈ ಮುಗಿದು ಕೇಳ್ಕೊಳ್ತೀನಿ ತಮ್ಮನ, ದಯವಿಟ್ಟು ಹೋಗ್ಬೇಡಿ ಅಮ್ಮಾಜಿ, ಹೋಗ್ಬೇಡಿ ಅಮ್ಮಾಜಿ, ಹೋಗ್ಬೇಡಿ ಅಮ್ಮಾಜಿ. ನಂದನ್ ಬಾ. ನಂದನ್, ಅಮ್ಮಾಜಿ ಅವ್ರಿಗೆ ತಾಳ್ಮೆಯಿಂದ ಕೇಳು. ನೀವು ಯಾಕೆ ಎಲ್ರಂಗೆ ಮಾಡ್ತಾ ಇದ್ದೀರಾ? ಅಕ್ಕ ಹೋಗಿರೋದು ನಿಮಗ್ ಗೊತ್ತಲ್ವಾ? ನಿಮ್ ಒಪ್ಪಿಗೆ ಪಡ್ಕೊಂಡೆ ಅವಳು ಹೋಗಿದ್ದಲ್ವಾ? ನೀವಾದ್ರೂ ಹೇಳಿ ಬಾವಾ. ಅವಳು ನಂಗಿಂತ ನಂಬಿಕೆ ದ್ರೋಹ ಮಾಡ್ತಾಳಂತ ಅನ್ಕೊಂಡಿರ್ಲಿಲ್ಲ. ಅವಳು ಬರಕ್ಕೆ ಸ್ವಲ್ಪ ತಡ ಆಗೈತೆ. ಏನೋ ತೊಂದ್ರೆ ಆಗಿರ್ಬೇಕು ಬಾವಾ. ನೀವೇ ಒಟ್ಬಿಟ್ರೆ ಹೆಂಗೆ? ಪ್ಲೀಸ್ ಬಾವಾ, ಸ್ವಲ್ಪ ಕಾಯಿರಿ. ನಾನು ಅಮ್ಮಾಜಿ ಅವ್ರಿಗೆ ಹೇಳು. ಕರಿ ಕರಿ ಅಮ್ಮಾಜಿ ಅವ್ರನ್ನ, ಕರಿ ಅಮ್ಮಾಜಿ ಅವ್ರನ್ನ. ಅಮ್ಮಾಜಿ ಅಮ್ಮಾಜಿ ಅಮ್ಮಾಜಿ, ದಯವಿಟ್ಟು ನನ್ನ ಮಗಳನ್ನ ಕ್ಷಮಿಸ್ಬಿಡಿ. ನನ್ನ ಮಗಳನ್ನ ನಿಮ್ ಸೊಸೆ ಮಾಡ್ಕೊಳ್ಳಿ. ನನ್ನ ಮಗಳನ್ನ ಹೋಗ್ಬೇಡಿ. ನಾವೆಲ್ಲ ಪ್ರೀತಿ ಬಿದ್ದೋಗ್ಬಿಡ್ತೀವಿ ಅಮ್ಮಾಜಿ. ಅಮ್ಮಾಜಿ